ನಮಸ್ತೆ. ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ ಹೇಳಿ. ನಾನು ಹೊಸದಾಗಿ ಬಂದಿರತಕ್ಕಂಥ ಜಿ.ಪಿ.ಟಿ. ಇದಕ್ಕೆ ಮುಂಚೆ ನಾನು ಆಲ್ರೆಡಿ ಜಿ.ಪಿ.ಟಿಯಾಗಿ ವರ್ಕ್ ಮಾಡಿದ್ದೆ. ಈ ಸತಿ ನಡೆದಂಥ ಇಂಡಕ್ಷನ್ ಟ್ರೈನಿಂಗ್ನಲ್ಲಿ ನಂಗೆ ತುಂಬ ಅನುಕೂಲ ಆಯಿತು. ಅಂದರೆ ಮಕ್ಕಳನ್ನ ಹೇಗೆ ರೀತಿ ನಾವು ಹ್ಯಾಂಡ್ಲ್ ಮಾಡಬೇಕು ತರಗತಿಗಳಲ್ಲಿ ಮತ್ತು ಅವ್ರ ಸಮಸ್ಯೆಗಳೇನು, ಅದಕ್ಕೆ ಯಾವ ರೀತಿ ನಾವು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಕೊಡಬೇಕು ಅನ್ನೋದನ್ನು ನನಗೆ ಈ ಒಂದು ಇಂಡಕ್ಷನ್ ಟ್ರೈನಿಂಗಿಂದ ತುಂಬ ಅನುಕೂಲ ಆಗಿದೆ. ತರಗತಿ ಕೊನೆಗೆ ಹೋದ ತಕ್ಷಣ ನಮಗೆ ಮಕ್ಕಳುಗಳಲ್ಲಿ ಏನು ಕಾಣಿಸುತ್ತೆ, ಯಾವ ಮಗು ಚೆನ್ನಾಗಿ ಓದುತ್ತೆ, ಯಾವ ಮಗು ಓದೋಕ್ಕೆ ಬರಲ್ಲ, ಯಾವ ಮಗು ಏನು ಕೊರತೆ ಇದೆ ಅನ್ನೋದನ್ನ ನಾವು ಡೈರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕೆ ಬರಲ್ಲ. ಅವ್ರಿಗೆ ವರ್ಕ್ ಯಾವ ರೀತಿ ಕೊಡಬೇಕು, ಅವ್ರನ್ನ ಯಾವ ರೀತಿ ಗುರುತಿಸಬೇಕು, ಅವ್ರಲ್ಲಿರ್ತಕ್ಕಂಥ ಸಮಸ್ಯೆಗಳೇನು, ಅವ್ರನ್ನ ಯಾವ ರೀತಿ ಗುರುತಿಸಬೇಕು, ಆ ಸಮಸ್ಯೆಗೆ ಯಾವ ರೀತಿ ನಾವು ಒಂದು ಪರಿಹಾರವನ್ನು ಕಂಡ್ಕೋಬೇಕಾಗತ್ತೆ ಅನ್ನೋದು ಈ ಇಂಡಕ್ಷನ್ ಟ್ರೈನಿಂಗಲ್ಲಿ ನಾನು ತಿಳ್ಕೊಂಡೆ. ಇದು ನನಗೆ ತುಂಬ ಉಪಯುಕ್ತ ಆದಂಥ ಒಂದು ಮಾಹಿತಿ. ಮತ್ತು ಅಲ್ಲಿರ್ತಕ್ಕಂತಹ ತಾನು ಕಲ್ತಿರ್ತಕ್ಕಂಥ ಟ್ರೈನಿಂಗಲ್ಲಿ ನಾವೇನು ಕಲ್ತಿದ್ದೀವೋ ಅದನ್ನ ತರಗತಿ ಕೋಣದಲ್ಲಿ ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋದು ಕೂಡ ನನಗೆ ಭಾರಿ ಅನುಕೂಲ ಆಯಿತು. ನನ್ನ ಟ್ರೈನಿಂಗ್ ಕಲ್ತು ಬಂದಿರೋದ್ರಿಂದ, ಇಂಡಕ್ಷನ್ ಟ್ರೈನಿಂಗ್ ಅನುಭವ ಆಗಿರೋದ್ರಿಂದ ತರಗತಿಯಲ್ಲಿ ಮಕ್ಕಳ ಬುದ್ಧಿ ಸಾಮರ್ಥ್ಯಗೆ ಭೌತಿಕ ಗುಣಕ್ಕೆ, ಅಲ್ಲಿ ಭೌತಿಕ ಸಾಮರ್ಥ್ಯ ಏನಿದೆಯೋ ಅದನ್ನು ಅರ್ಥೈಸ್ಕೊಂಡು ಪಾಠ ಮಾಡಲಿಕ್ಕೆ ನನಗೆ ತುಂಬ ಅನುಕೂಲಕರವಾಗಿದೆ. ಅಲ್ಲಿ ನಡೆದಿರ್ತಕ್ಕಂಥ ಆಕ್ಟಿವಿಟಿಗಳಿರ್ಬೋದು, ತುಂಬ ಆಕ್ಟಿವಿಟಿಗಳನ್ನ ಮಾಡಿದ್ವಿ ಅದರಲ್ಲಿ ಇಂಡಕ್ಷನ್ ತರಗತಿಗಳಲ್ಲಿ. ಆ ಆ್ಯಕ್ಟಿವಿಟಿಗಳನ್ನು ನಾವು ಇಲ್ಲೂ ಕೂಡ ತರಗತಿನಲ್ಲೂ ಕೂಡ ನಾವು ಅನ್ವಯಿಸ್ಕೊಂಡು ಮಕ್ಕಳಿಗೆ ಕಲಿಕೆಗೆ ಬೇಕಾದಂಥ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು ಅಂತೇಳಿ. ನಾವು ಇದಕ್ಕೆ ಮುಂಚೆ ನಾವು ಏಕಮುಖ ಬೋಧನೆ ಆಗ್ಬಿಡ್ತಾ ಇತ್ತು ನಮಗೆ. ನನಗೆ ಇಂಡಕ್ಷನ್ ಟ್ರೈನಿಂಗ್ ಆಗಲಿಲ್ಲ ಅಂದರೆ ಬರೀ ಏಕಮುಖ ಬೋಧನೆಗೆ ನಾನು ಒಪ್ಪಿಕೊಳ್ತಾ ಇದ್ದೆ. ಈಗ ಮಕ್ಕಳೊಂದಿಗೆ ದ್ವಿಮುಖ ಬೋಧನೆಗೆ ಇಲ್ಲಿ ನನಗೆ ಅತಿ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಇಂಡಕ್ಷನ್ ಟ್ರೈನಿಂಗಲ್ಲಿ ಕಲ್ತ್ಕೊಂಡೆ. ಇದರಿಂದ ಮಕ್ಕಳಿಗೆ ಬೇಕಾದಂತಹ ಒಂದು ಗುಣಾತ್ಮಕ ಕಲಿಕೆಗೆ ಇದು ಒಂದು ಅನುಕೂಲ ಆಗಿದೆ ಇಂಡಕ್ಷನ್ ಟ್ರೈನಿಂಗು ಅಂತ ಹೇಳಿ. ಥ್ಯಾಂಕ್ ಯು.